ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಾಬಾ ಇವತ್ತು ಊಟ ಮಾತ್ರ ಬೊಂಬಾಟಾಗಿತ್ತು. ಅದಕ್ಕೆ ನಮ್ಮಣ್ಣ ಇಷ್ಟೆಲ್ಲ ಊಟ ಮಾಡ್ತಾನೆ ಅಂತ ನನಗೆ ಮುಂಚೆ ಗೊತ್ತೇ ಇರಲಿಲ್ಲ. ಹೌದು, ಇವ್ರನ್ನ ಮದುವೆ ಆದಾಗಿಂದ ನನ್ನ ತೂಕ 4 kg ಜಾಸ್ತಿ ಆಗಿದೆ. ಇರ್ಲಿ ಬಿಡೋಣ, ಮಾಧವ ಆದ್ರೆ ತೂಕದ ವ್ಯಕ್ತಿ ಅಂತ ಹೇಳೋದಕ್ಕೆ ಇದೊಂದು ಕಾರಣ ಸೇರ್ಕೊಳ್ಳಿ. ಅಭಿ, ಮಧ್ಯಾಹ್ನ ಊಟ ಚೆನ್ನಾಗಿತ್ತಾ? ಚೆನ್ನಾಗಿತ್ತ ಅಂತ ಕೇಳ್ತಿದ್ದೀರಲ್ಲ ಅಮ್ಮ. ನನಗೊಂಚೂರು ಕೊಡದೆ ಎಲ್ಲ ಇವನೇ ತಿಂದಿದ್ದಾನೆ. ನೀವು ಕೊಟ್ಟಿದ್ದು 2 ಬಾಕ್ಸು ಇವನೊಬ್ಬನೇ ತಿಂದಿದ್ದಾನೆ. ಹೌದಾ? ಮತ್ ನೀವೇನ್ ತಿಂದ್ರಿ? ಇನ್ನೇನ್ ಮಾಡ್ಲಿ, ಅಮ್ಮ ಸಮರ್ಥಿಗೆ ಅಂತ ಬಾಕ್ಸ್ ಕೊಟ್ಟಿದ್ರಲ್ಲ, ನಾವಿಬ್ರು ಶೇರ್ ಮಾಡ್ಕೊಂಡ್ವಿ. ನೋಡಿ, ನೀವು ನನಗೆ ಊಟ ಕಳಿಸೋ ಅವಶ್ಯಕತೆ ಇಲ್ಲ. ನೀವು ಕಳಿಸಿದ ಊಟ ಅಂತ ನನಗೆ ಗೊತ್ತಿದ್ರೆ ನಾನು ತಿಂತಾನೆ ಇರಲಿಲ್ಲ. ನಿಮ್ಮ ಈ ನಾಟಕದ ಪ್ರೀತಿ, ನಾಟಕದ ಕಾಳಜಿ ನನಗೆ ಬೇಕಾಗಿಲ್ಲ. ಅಭಿ, ಯಾರಾದರೂ ಪ್ರೀತಿ ತೋರಿಸಿದ್ರೆ ಅದನ್ನು ಸ್ವೀಕಾರ ಮಾಡೋ ಮನಸ್ಸಿರಬೇಕು. ಪ್ರೀತಿಗೆ ಪ್ರತಿಯಾಗಿ ದ್ವೇಷ ತೋರಿಸೋದು ತಪ್ಪು. ಬೇಡದೇ ಇರೋ ಪ್ರೀತಿ ದ್ವೇಷನೇ ಹುಟ್ಟಾಕೋದು. ಇವರಿಂದ ಪ್ರೀತಿ ಬೇಕಾಗಿರೋದು ನಿಮಗೆ, ನನಗಲ್ಲ. ಅಭಿ, ಮಾತಿನ ಮೇಲೆ ಹಿಡ್ತಾ ಇರಲಿ. ಅದಕ್ಕೆ ಈ ಮನೆಗೆ ದೇವತೆ ಇದ್ದ ಹಾಗೆ ಅವ್ರ ಪ್ರೀತಿ ನಮ್ಗೆಲ್ರಿಗೂ ಬೇಕು ಕಣೋ. ಇದೇ ಕಾರಣಕ್ಕೆ ನಾನು ಈ ಮನೇಲಿರೋದು ಬೇಡ ಅಂತ ಹೊರಟಿದ್ದು. ಅಭಿ, ನಾಳೆ ಮೀಟಿಂಗಿಗೆ PPT ರೆಡಿ ಆಯ್ತಾ? ರೆಡಿ ಆಗಿದ್ರೆ ನನಗೆ ಫಾರ್ವರ್ಡ್ ಮಾಡು. PPTನೂ ರೆಡಿ ಆಗಿಲ್ಲ, ಯಾವುದು ರೆಡಿ ಆಗಿಲ್ಲ. ನಾನು ಅದು ಯಾವ ಕೆಲಸನೂ ಮಾಡಿಲ್ಲ. ಮಾಡಿಲ್ವಾ? ನಾಳೆನೇ ಮೀಟಿಂಗ್ ಇದೆ ಅಭಿ. ಮಾಡಿಲ್ಲ ಅಂದ್ರೆ ಏನರ್ಥ? ಈಗ ಕೂತ್ಕೊಂಡು ರೆಡಿ ಮಾಡೋಕ್ಕಾಗತ್ತಾ? ಅದು ನನಗೆ ಗೊತ್ತಿಲ್ಲ. ಅಷ್ಟು ಇಂಪಾರ್ಟೆಂಟ್ ಆಗಿದ್ದಿದ್ರೆ ಇನ್ಯಾರ ಜೊತೆ ಕೂತು ಹರಟೆ ಹೊಡಿತಾ ಊಟ ಮಾಡೋ ಬದಲು ನೀನೇ ಮಾಡಬೇಕಿತ್ತು. ಊಟ ಖಾಲಿ ಆಗಿದೆ ಅಂತ ನೆಪ ಮಾಡಿಕೊಂಡು ಆ ಡ್ರೈವರ್ ಜೊತೆ ಹರಟೆ ಹೊಡಿತಾ ಕೂತಿದ್ದೆ. ಅಭಿ, ಅದಕ್ಕೂ ಇದಕ್ಕೂ ಏನೋ ಸಂಬಂಧ? ಯಾಕೆ ಹೀಗಾಡ್ತಿದ್ಯಾ? ಅಲ್ಲ, ನಿನಗೆ ವಹಿಸಿರೋ ಕೆಲಸನ ನೀನೇ ಮಾಡ್ಬೇಕು ತಾನೆ? ಓಹೋ, ಕೆಲ್ಸಗಳನ್ನ ವಹಿಸಿದಿರಾ? ಅಂತೂ ಕೆಲ್ಸಗಳನ್ನ ವಹಿಸಿ ನನ್ನ ಈ ಮನೆ ಕೆಲ್ಸದವನಾಗ ಮಾಡಿದಿರ. ಕೆಲ್ಸದವನ್ನ ಜೊತೆ ಕೂರಿಸಿ ಊಟ ಮಾಡಿಸಿ ಮನೆಯವನ್ನ ಕೆಲ್ಸದವನಾಗ ಮಾಡಿದಿರ. ನಡಿಲಿ, ಇದೆಲ್ಲ ಎಷ್ಟು ದಿನ ನಡೆಯುತ್ತೋ ನಡಿಲಿ. ಅಭಿ ಹೇಳಿದ ನಿಜಾನೇ. ಈ ಮನೆಯಲ್ಲಿ ಮನೆಯವರು ಅನಾಥರಾಗಿದ್ದಾರೆ, ಅನಾಥರು ಮನೆಯವರಾಗಿದ್ದಾರೆ. ಇಲ್ಲ ಪೂರ್ಣಿ, ನೀನು ಅನಾಥೆ ಅಲ್ಲ. ಆದರೆ ನಿನ್ನ ತಂಗಿ ಬಾಯಿಂದನೇ ನೀನಿಂಥ ಮಾತನ್ನು ಕೇಳಬೇಕಾಗಿದೆ. ವಿಧಿ ತುಂಬ ಕ್ರೂರಿ ಪೂರ್ಣಿ.
ಸೋಗ್ಲಾಡಿ ಸೋಗ್ಲಾಡಿ ತಾತ ತಗೋ ಏನಿದು ದುಡ್ಡು. ದುಡ್ಡು ಸರಿ ತಾತ, ಆದ್ರೆ ನನಗೆ ಯಾಕೆ ಕೊಡ್ತಾ ಇದ್ದೀರಾ? ಮದ್ವೆಗೆಲ್ಲ ಈಗಾಗಲೇ ಸಾಕಷ್ಟು ದುಡ್ಡು ಖರ್ಚು ಮಾಡಿದ್ದೀರಾ ನೀವು. ಹೌದು ಸೋಗ್ಲಾಡಿ, ಖರ್ಚಾಯಿತು. ಅದರಲ್ಲಿ ಇಷ್ಟು ಪುಡಿಗಾಸು ಉಳಿದಿದೆ. ಇದನ್ನು ತಗೋ, ಮನೆಗೆ ಬೇಕಾದರೆ ಉಪಯೋಗ ಮಾಡ್ಕೋ. ನಿನ್ನ ಗಂಡನ ಸಂಬಳ ಬಂದ ಮೇಲೆ ಸಂಭಾಳಿಸಿದ್ರಾಯ್ತು. ತಗೋ, ತುಂಬ ತಲೆ ಕೆಡಿಸ್ಕೋಬಾರ್ದು ಸೋಗ್ಲಾಡಿ. ಜೀವನ ನಡೀತಾ ಇರಬೇಕು. ಜೀವನದಲ್ಲಿ ನಾವು ನಗ್ತಾ ನಗ್ತಾ ಇರಬೇಕು ಅಷ್ಟೇ. ಸರಿ ತಗೋ ತಗೋ. ಏನು ಇದೆಲ್ಲ? ಇಷ್ಟೆಲ್ಲ ಹೇಗೆ ತಂದೆ? ತಾತ ಇಷ್ಟು ಮಾತ್ರ ಅಲ್ಲ, EMI ಕಟ್ಟಿದ್ದು ಆಯ್ತು, ಹಾಲವನ್ಗೂ ಪೇಪರ್ವನ್ಗೂ ದುಡ್ಡು ಕೊಟ್ಟಿದ್ದು ಆಯ್ತು. ಏನ್ ಹೇಳ್ತಿದ್ಯಾ ಸಮರ್? ಮಧ್ಯಾಹ್ನ ತಾನೇ ದುಡ್ಡಿಲ್ಲ ಅಂತ ಹೇಳ್ತಿದ್ದೆ, ಈಗ ಇದ್ದಕ್ಕಿದ್ದಾಗೆ ಇಷ್ಟೆಲ್ಲ ದುಡ್ಡು ಹೇಗೆ ಬಂತು? ಹೇ ದಂಡ್ಪಿಂಡ, ಮತ್ತೆ ಸಾಲ ಮಾಡಿದ್ಯಾ? ಸಾಲ ಅಲ್ಲ ತಾತ, ಸಂಬಳ. ನನಗೆ ಸಂಬಳ ಬಂತು. ಸಂಬಳನಾ? ನಿನಗೆ ಸ್ಯಾಲ್ರಿ ಬರೋದಕ್ಕಿನ್ನೂ 1 ವಾರ ಟೈಮ್ ಇದೆ ಅಂತ ಹೇಳಿದ್ದೆ ಅಲ್ವಾ? ಅದೇ ನನಗೂ ಅರ್ಥ ಆಗ್ತಿಲ್ಲ. ಈ ಬರಗಾಲದಲ್ಲಿ ಮಳೆ ಬಂದ ಹಾಗೆ, ಮಳೆ ಅಲ್ಲ ಪ್ರವಾಹ ಬಂದಾಗ ನನಗೆ ಸ್ಯಾಲ್ರಿ ಬಂತು. ಪ್ರವಾಹನ ಏನಣ್ಣ ಹಾಗಂದ್ರೆ? ಅಂದ್ರೆ 1 ವಾರಕ್ಕೆ ಮುಂಚೆ ಸ್ಯಾಲ್ರಿ ಬರೋದು ಅಲ್ಲದೆ ನನಗೆ ಈ ತಿಂಗಳಿಂದ ಸ್ಯಾಲ್ರಿ ಜಾಸ್ತಿ ಆಗಿದೆ. ಹೌದಾ? ಮತ್ತೆ ಸ್ವೀಟ್ ಅಲ್ಲಿ ತರದೇ ಇರ್ತೀನ? ಎಲ್ರು ತಿಂತಾ ಇರಿ, ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಸತ್ಯ ದೇವ್ ದಯೆ ಅಣ್ಣನ ಮೇಲಿದೆ. ಹಳೆ ಸಾಲನೂ ತೀರ್ತು, ಸಂಬಳನೂ ಜಾಸ್ತಿ ಆಯ್ತು. ಇದೆಲ್ಲ ದೇವತೆ ದಯೆ. ಏನ್ ಹೇಳ್ತಿದ್ದೀರಾ ತಾತ? ಏನಿಲ್ಲ ಬಿಡಮ್ಮ, ಮಕ್ಕಳಿಂದ ದೂರ ಉಳ್ಕೊಂಡೆ ಮಕ್ಕಳನ್ನ ಒಳ್ಳೆ ದಾರಿಗೆ ತರ್ತಾ ಇದ್ದಾಳೆ ನನ್ನ ಮಗಳು. ಅದು ಸರಿ, ನಿಮ್ಮ ಮಾವ ಎಲ್ಲಿ? 2 ದಿವಸದಿಂದ ಕಾಣಿಸ್ತಾನೆ ಇಲ್ಲ, ನಾಪತ್ತೆ ಆಗ್ಬಿಟ್ಟಿದ್ದಾನೆ. ಬೇರೆ ಏನಾದರೂ ಕಿತಾಪತಿ ಮಾಡ್ತಿದ್ದಾನ? ಕಿತಾಪತಿನ ಅಂಥದ್ದೇನಿಲ್ಲ ತಾತ. ಅತ್ತೆ ನೋಡ್ಕೊಂಡ್ ಬರ್ತೀನಿ ಅಂತ ಹೋಗಿದ್ದಾರೆ, ಬರ್ತಾರೆ. ಮಾವ ದುಡ್ಡು ತಗೊಂಡು ಓಡೋಗ್ಬಿಟ್ರ? ಎಲ್ಲಿದ್ದಾರೋ? ಆ ದುಡ್ಡನ್ನ ಏನು ಮಾಡಿದ್ರೋ? ಛೇ. ಈ ಮನೆಯಲ್ಲಿ ಮನೆಯವರು ಅನಾಥರಾಗಿದ್ದಾರೆ, ಅನಾಥರು ಮನೆಯವರಾಗಿದ್ದಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.